ನಮಸ್ಕಾರ ಸ್ನೇಹಿತರೆ, ದಿಸ್ ಇಸ್ ಯೋರ್ ವಿಶ್ ಯು ಬ್ಯಾಕ್ ಟು ಯೂಟ್ಯೂಬ್ ಆಫ್ಟರ್ ವೆರಿ ಲಾಂಗ್ ಗ್ಯಾಪ್ ಆ್ಯಂಡ್ ವೆಲ್ಕಮ್ ಟು ಮೈ ಫಸ್ಟ್ ಬ್ಲಾಗ್. ಇವಾಗ ಟೈಮ್ ಬೆಳಗ್ಗೆ 7 ಗಂಟೆ. ನನ್ನ ದಿನ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂತ ತೋರಿಸ್ತೀನಿ, ಬನ್ನಿ. ಫಸ್ಟ್ ಹೋಗಿ ಫ್ರೆಶ್ ಅಪ್ ಆಗ್ತೀನಿ. ಫ್ರೆಶ್ ಅಪ್ ಆಗಿ ಬಂದಿದ ತಕ್ಷಣ ಒಂದು ಶಾರ್ಟ್ ಸ್ಟ್ರಾಂಗ್ ಬ್ಲ್ಯಾಕ್ ಕಾಫಿ ಕುಡಿತೀನಿ. ಬ್ಲ್ಯಾಕ್ ಕಾಫಿ ಕುಡಿದಾದ್ಮೇಲೆ ನನಗೆ ಏನೇನು ಟಾಸ್ಕ್ ಇದೆಯೋ ಅಂದರೆ ಪ್ರಯಾರಿಟಿ ಟಾಸ್ಕು ಅದನ್ನೆಲ್ಲ ನೋಟ್ ಮಾಡ್ತೀನಿ. ಸೊ ಬನ್ನಿ ಇವಾಗ ವಾಕ್ ಹೋಗೋಣ. ವಾಕ್ ಮಾಡ್ತಾ ನಿಮ್ಮ ಹತ್ರ ಮಾತಾಡ್ತೀನಿ. ವಾಕ್ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ಫಸ್ಟ್ ಹೋಗಿ ಸ್ನಾನ ಮಾಡ್ತೀನಿ. ಸ್ನಾನ ಮಾಡಿದ್ಮೇಲೆ ಬ್ರೇಕ್ಫಾಸ್ಟ್ ತಿಂತೀನಿ. ಬ್ರೇಕ್ಫಾಸ್ಟಲ್ಲಿ ಏನೇನು ತಿಂತೀನಿ ನನ್ನ ಡಯಟ್ ಎಲ್ಲ ತೋರಿಸ್ಬೇಕಂದ್ರೆ ಕಮೆಂಟ್ ಮಾಡಿ ಹೇಳಿ. ಬರ್ತಾ ನೆಕ್ಸ್ಟ್ ಬ್ಲಾಗ್ಸಲ್ಲಿ ತೋರಿಸ್ತೀನಿ. ಬ್ರೇಕ್ಫಾಸ್ಟ್ ಆಗಿದ ತಕ್ಷಣ ಡೈರೆಕ್ಟ್ ಕೆಲಸ ಸ್ನೇಹಿತರೆ. ನನಗೆ ಆಲ್ರೆಡಿ ಇರೋ 3,500 ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರುತ್ತೆ ನಾನು ಏನು ಕೆಲಸ ಮಾಡ್ತೀನಿ ಅಂತ. ಬಟ್ ನೀವು ನನ್ನ ಇವತ್ತು ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ನಾನು ಏನು ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ, ಕೇಳಿ. ನಾನು ಫಿಟ್ನೆಸ್ ಕೋಚ್ ಅಂದರೆ ಐ ಆಮ್ ಆಂಟರ್ಪ್ರನರ್ ಬೈ ಪ್ರೊಫೆಷನ್ ಆ್ಯಂಡ್ ಫಿಟ್ನೆಸ್ ಕೋಚ್ ಬೈ ಪ್ಯಾಷನ್. ನಾನು ಕನ್ನಡಿಗರಿಗೆ ಹೊಟ್ಟೆ ಬೊಜ್ಜು ಕರಗಿಸೋಕ್ಕೆ, 6 ಪ್ಯಾಕ್ ಮಾಡೋಕ್ಕೆ ಅಥವಾ ಅವ್ರ ಲೈಫಲ್ಲಿ ಬೆಸ್ಟ್ ಶೇಪಿಗೆ ರೀಚ್ ಆಗೋಕ್ಕೆ ಆನ್ಲೈನ್ ಕೋಚಿಂಗ್ ಕೊಟ್ಟು ಹೆಲ್ಪ್ ಮಾಡ್ತೀನಿ. ಸೊ ಎಲ್ಲ ನಾನು ಕ್ಲೈಂಟ್ ಟ್ರಾನ್ಸ್ಫಾರ್ಮೇಷನ್ ಆಗ್ತೀನಿ ನೋಡಿ. Hey kid, don't ever let them get inside your head. They'll tell you what to do in life instead. ಟ್ರಾನ್ಸ್ಫಾರ್ಮೇಷನ್ಸ್ ನೋಡ್ತಿದ್ರೆ ನನಗೆ ಖುಷಿಯಾಗುತ್ತೆ ಸ್ನೇಹಿತರೆ. ದಿಸ್ ಈಸ್ ವೈ ಐ ಲವ್ ವಾಟ್ ಐ ಆಮ್ ಡೂಯಿಂಗ್. ಸ್ನೇಹಿತರೆ, ಇವಾಗ ನನಗೆ ಕ್ಲೈಂಟ್ಸ್ ಕೆಲಸ ಇದೆ. ಚೆಕ್-ಇನ್ಸ್ ಇರುತ್ತೆ, ಅವ್ರ ಮೆಸೇಜಸ್ ರಿಪ್ಲೈ ಮಾಡಬೇಕು, ಅಪ್ಡೇಟ್ಸ್ ಇರುತ್ತೆ. ಅವ್ರ ಪ್ಲ್ಯಾನ್ಸ್ ಏನಾದರೂ ಅಪ್ಡೇಟ್ ಮಾಡೋ ಕೆಲಸ ಇದ್ದರೆ ಅಪ್ಡೇಟ್ ಮಾಡಿ ಸಿಗ್ತೀನಿ ನಿಮಗೆ. ಎಕ್ಸ್ಪ್ಲೇನ್ ಮಾಡಿದ್ದೀನಿ ಏನೇನು ಆಲ್ ದ ಬೆಸ್ಟ್. ಟ್ರಾನ್ಸ್ಫಾರ್ಮೇಷನ್ ಜರ್ನಿ ನಾಳೆಯಿಂದ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಿಮಗೆ ನನ್ನ ಕಡೆಯಿಂದ 1000% ಎಫರ್ಟ್ ಇರುತ್ತೆ, ನಿಮ್ಮ ಕಡೆಯಿಂದ ಜಸ್ಟ್ 100% ಎಫರ್ಟ್ ಸಾಕು. ಯು ಕ್ಯಾನ್ ಗೆಟ್ ದಿಸ್ ಟ್ರಾನ್ಸ್ಫಾರ್ಮೇಷನ್ ಡನ್. ಇವಾಗ ನಿಮಗೆ ಅನಿಸ್ಬೋದು ನಾನು ಮತ್ತೆ ಯಾಕೆ ಯೂಟ್ಯೂಬ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ. ನಾನು ಯಾಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ಬಟ್ ಇವಾಗ ನನಗೆ ವರ್ಕೌಟ್ ಟೈಮ್ ಆಗಿದೆ. ಜಿಮ್ಮಲ್ಲಿ ಹೋಗಿ ವರ್ಕೌಟ್ ಮಾಡ್ತಾ ಹೇಳ್ತೀನಿ ನಿಮಗೆ. ಸ್ನೇಹಿತರೆ, ಇವಾಗ ತಾನೇ ಜಸ್ಟ್ ಜಿಮ್ಮಿಗೆ ಬಂದು ಪ್ರಿ ವರ್ಕೌಟ್ ಎಲ್ಲ ಕೊಡೋದು ವರ್ಕೌಟ್ ಸ್ಟಾರ್ಟ್ ಮಾಡೋಕ್ಕೆ ರೆಡಿ ಮಾಡಿಟ್ಕೊಂಡು ನಿಮ್ಮ ಹತ್ರ ಹೇಳಿದೆ. ನಾನು ಜಿಮ್ಗೆ ಹೋದ್ಮೇಲೆ ಹೇಳ್ತೀನಿ ನಾನು ಯಾಕೆ ಮತ್ತೆ ವೈಟಿ ಬ್ಲಾಗ್ ಅಂದರೆ ಯೂಟ್ಯೂಬ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ. ಸೊ ನಾನು ನನ್ನ ಜರ್ನಿನ ಡಾಕ್ಯುಮೆಂಟ್ ಮಾಡೋಕ್ಕೋಸ್ಕರ ಈ ಯೂಟ್ಯೂಬ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಈ ಚಾನಲಲ್ಲಿ ಏನು ಎಂಟರ್ಟೈನ್ಮೆಂಟ್ ಇರಲ್ಲ, ಜಸ್ಟ್ ನಾನು ಕೆಲಸ ಮಾಡೋದು, ಕಷ್ಟಪಡೋದು, ಇದ್ರ ಬಗ್ಗೆನೇ ಇರುತ್ತೆ ಕಂಪ್ಲೀಟಾಗಿ. ಒಂದಿನ ಹಿಂದೆ ತಿರುಗಿ ನೋಡಿದಾಗ ಹೇಳಬೇಕು ನಾನು ದಿಸ್ ಈಸ್ ಹೌ ಐ ಸ್ಟಾರ್ಟೆಡ್ ಅಂತ. ಸೊ ಅದಕ್ಕೋಸ್ಕರ ಈ ಚಾನಲ್ನ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಮತ್ತೆ. ಆ್ಯಂಡ್ ಯು ನೋ ವಾಟ್, ಐ ಆಮ್ ದ ಗೈ ಹೂ ಡಿಸೈಡೆಡ್ ಟು ವರ್ಕ್ 24/7 ಜಸ್ಟ್ ಟು ಅವಾಯ್ಡ್ 9 to 5. ಸೊ ಈ ಚಾನಲಲ್ಲಿ ರಿಯಲ್ ಹ್ಯಾಸಲ್ ತೋರಿಸ್ತೀನಿ. ನನ್ನ ಬಾಡಿ, ಬಿಸ್ನೆಸ್ಸು, ಮೈಂಡ್ಸೆಟ್ನ ಹೆಂಗೆ ಬಿಲ್ಡ್ ಮಾಡ್ತೀನಿ ಅಂತ. ದಟ್ಸ್ ದ ಗೋಲ್ ಆಫ್ ದಿಸ್ ಚಾನಲ್. ಸೊ ಸ್ನೇಹಿತರೆ, ಟೈಮ್ ಇವಾಗ 3 ಗಂಟೆ. ನಾನು ವರ್ಕೌಟ್ ಮಾಡೋ ಟೈಮು ಯೂಶಲಾಗಿ ನಾನು 1 ಗಂಟೆ, 2 ಗಂಟೆ, 3 ಗಂಟೆ ಈ ಟೈಮ್ ಒಳಗಡೆ ವರ್ಕೌಟ್ ಮಾಡೋದು. ಸೊ ಲೈಕ್ ಅವಾಗ ನನಗೆ ಫ್ರೀ ಇರುತ್ತೆ ಸ್ವಲ್ಪ. ಸೊ ಆ ಟೈಮಲ್ಲಿ ವರ್ಕೌಟ್ ಮಾಡ್ತೀನಿ. ಇವತ್ತು ಅಪ್ಪರ್ ಬಾಡಿ ಟ್ರೈನ್ ಮಾಡ್ತೀನಿ, ಕಂಪ್ಲೀಟ್ ಅಪ್ಪರ್ ಬಾಡಿ. ಲೆಟ್ಸ್ ಗೋ ಕಿಲ್ ದಿಸ್. Never slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks, this and that. Spitting slow, spitting fast. I could roast, I could gas. Think I'm okay at last, but I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious. Mysterious, because you hide behind a fake exterior. Inferior, you know I'll always be a bit superior. Get off of me, this ain't no humble brag. I want you to hear words, you can say them back. I want you to feel free from the chains. ಸ್ನೇಹಿತರೆ, ನೀವು ನಿಮ್ಮ ಲೈಫಲ್ಲಿ ಡಿಸಿಪ್ಲಿನ್ ಬಿಲ್ಡ್ ಮಾಡಬೇಕಂದ್ರೆ ಫಸ್ಟು ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ವರ್ಕೌಟಿಂದ ಏನು ನೀವು ಡಿಸಿಪ್ಲಿನ್ ಕಲಿತೀರಾ, ಅದು ನಿಮ್ಮ ಲೈಫಲ್ಲಿ ಬೇರೆ ಯಾವ ಆಸ್ಪೆಕ್ಟಲ್ಲಿ ಯೂಸ್ ಮಾಡಿದ್ರು ಫಾರ್ ಶೋರ್ ನೀವು ಅದರ ಟಾಪಲ್ಲಿ ಇರ್ತೀರಾ. ಆ್ಯಂಡ್ ನೋ ಮ್ಯಾಟರ್ ಹೌ ಬ್ಯುಸಿ ಯುವರ್ ಲೈಫ್ ಗೆಟ್ಸ್, ನೀವು ಎಷ್ಟೇ ಬ್ಯುಸಿ ಆಗಿದ್ರು ವರ್ಕೌಟ್ ಮಾತ್ರ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. Gonna learn the consequence of being incompetent. Mental health is confidence, dreams and some honestness. I'm not here to save the day, that's for you to take away. I could
mind games, but instead I say something not illogical, something that is topical. Rub it on and watch it go, make yourself unstoppable. Dreams are irresponsible, but they're always possible. If you just believe, you could be so remarkable. Thoughts in my head, a collage and they spread. I'll be great one day, going off of my meds. No, I'm not giving up, no, I'm not giving in. I will make it to the top, taking off in the wind. I gotta make. ವರ್ಕೌಟ್ ಆದಮೇಲೆ ಆ ಪಂಪ್ ನೋಡ್ತಿರಲ್ಲ, ಅದು ನೋಡೋಕ್ಕೆ ಬೇರೆ ಲೆವೆಲ್ ಸ್ನೇಹಿತರೆ. ಸ್ನೇಹಿತರೆ, ಇವಾಗ ತಾನೇ ಜಸ್ಟ್ ವರ್ಕೌಟ್ ಮುಗಿಸಿದೆ, ನೋಡ್ಬೋದು ನೀವು ಪಂಪು. ಸೊ ವರ್ಕೌಟ್ ಪ್ರಾಪರಾಗಿ ಶೂಟ್ ಮಾಡೋಕ್ಕಾಗಿಲ್ಲ ಜಿಮ್ಮಲ್ಲಿ, ಮ್ಯೂಸಿಕ್ ಬೇರೆ ಹಾಕಿದ್ರು, ಒಂದು ಸೆಂಟ್ರಲ್ಲಿ ಕೂಡ ಜಾಸ್ತಿ ಮಾತಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮು ವರ್ಕೌಟ್ಗಂತಲೇ ಡೆಡಿಕೇಟೆಡ್ ಬ್ಲಾಗ್ಸ್ ಬೇಕಿದ್ರು ಮಾಡೋಣ, ಬೇಕಿದ್ರೆ ಅದು ಕೂಡ ಕಮೆಂಟ್ ಮಾಡಿ. ಫಸ್ಟ್ ವ್ಲಾಗ್ ತುಂಬ ದಿವಸ ಆದಮೇಲೆ ಮಾಡ್ತಾ ಇದ್ದು, ಟಚ್ ಹೋಗ್ಬಿಡಿದೆ ವ್ಲಾಗ್ಸ್ ಮಾಡಿ. ಆ್ಯಂಡ್ ಆಲ್ಸೋ ಸ್ನೇಹಿತರೆ, ಫಿಟ್ನೆಸ್ ಅನ್ನೋದು ನನ್ನ ಬೆಸ್ಟ್ ಹಾಬಿ ಅಲ್ಲ, ಇಟ್ಸ್ ಮೈ ಫುಲ್ ಟೈಮ್ ಕರಿಯರ್. ನಾನು ನನ್ನ ಕ್ಲೈಂಟ್ಸ್ಗೆ ಡೈಲಿ ಜಿಮ್ಗೆ ಶೋ ಅಪ್ ಮಾಡೋಕ್ಕೆ ಹೇಳ್ತೀನಿ, ಡಯಟ್ ಮಾಡೋಕ್ಕೆ ಹೇಳ್ತೀನಿ ಅಂದರೆ ನಾನು ಅದನ್ನು ಮಾಡ್ತಿರಬೇಕು. ಹ್ಯಾವ್ ಟು ವಾಕ್ ದ ವಾಕ್ ಆ್ಯಂಡ್ ಟಾಕ್ ದ ಟಾಕ್, ಆವಾಗಲೇ ಅವರು ಕೂಡ ಫಾಲೋ ಮಾಡೋದು ಅದನ್ನು. ಸೊ ಇವಾಗ ಇದಾದಮೇಲೆ ನನಗೆ ಇನ್ನೂ ತುಂಬ ಕೆಲಸ ಇದೆ ಮನೆಗೆ ಹೋದ್ಮೇಲೆ ಕ್ಲೈಂಟ್ಸ್ದು. ಸೊ ಮನೆಗೆ ಹೋದ್ಮೇಲೆ ಕೆಲಸ ಮಾಡ್ತಾ ಸಿಗ್ತೀನಿ ನಿಮಗೆ. ಇವಾಗ ಮನೆಗೆ ಹೋಗಿದ ತಕ್ಷಣ ಫ್ರೆಶ್ ಅಪ್ ಆಗಿ ಪೋಸ್ಟ್ ವರ್ಕೌಟ್ ಮೀಲ್ ತಿಂತೀನಿ. ಇವತ್ತು ನಾನು ಡಯಟ್ ಬಗ್ಗೆ ಏನೂ ತೋರಿಸಲ್ಲ, ನೆಕ್ಸ್ಟ್ ವ್ಲಾಗ್ಸಲ್ಲಿ ಬರ್ತಾ ತೋರಿಸ್ತೀನಿ. ಇವಾಗ ಮನೆಗೆ ಹೋಗಿ ಸಿಗ್ತೀನಿ ನಿಮಗೆ. ನಾನು ವರ್ಕೌಟ್ ಮಾಡಬೇಕಾದ್ರೆ ನನ್ನ ಫ್ರೆಂಡಿಗೆ ಆರ್ಡರ್ ಮಾಡಿದ್ದೆ ಚಿಕನ್ ಬ್ರೆಸ್ಟ್ ಬೇಕಿತ್ತು ಅಂತ. ಅದು ಇವಾಗ ಜಸ್ಟ್ ರೀಚ್ ಆಯಿತು. ನನಗೆ ಇದಾದ್ಮೇಲೆ ತುಂಬ ಕೆಲಸ ಇದೆ, ಕ್ಲೈಂಟ್ ಮೀಟಿಂಗ್ಸು, ಪ್ಲ್ಯಾನ್ಸ್ ಅಪ್ಡೇಟ್ ಮಾಡೋದಲ್ಲ. ಸೊ ಅದೆಲ್ಲ ಮಾಡಬೇಕು. ಪ್ಲಸ್ ನನಗೆ ಕುಕ್ ಮಾಡೋಕ್ಕೆ ಟೈಮ್ ಇಲ್ಲ, ಅದಕ್ಕೋಸ್ಕರ ಚಿಕನ್ ಬ್ರೆಸ್ಟ್ ಆರ್ಡರ್ ಮಾಡಿದೆ. ತೋರಿಸ್ತೀನಿ ನೋಡಿ ಚಿಕನ್. ಅಂದರೆ ಎಲ್ಲರೂ ಹೇಳ್ತಾರೆ ಬಾಡಿ ಮಾಡಬೇಕಂದ್ರೆ ಬಾಯ್ಲ್ಡ್ ಚಿಕನ್ ತಿನ್ನಬೇಕು, ಇಲ್ಲಾಂದರೆ ಬಾಡಿ ಬರೋದಿಲ್ಲ ಅಂತ. ಬಟ್ ನಾನು ತಿನ್ನೋ ಚಿಕನ್ ನೋಡಿ ಎಷ್ಟು ಟೇಸ್ಟಿಯಾಗಿದೆ. ಗ್ರಿಲ್ಡ್ ಚಿಕನ್ ಇದು, ಗ್ರಿಲ್ ಮಾಡಿ ಕೊಟ್ಟಿರೋದು. ಆ್ಯಂಡ್ ನನಗೆ ಆಯಿಲ್ ನನ್ನ ಡಯಟಲ್ಲಿ ಎಷ್ಟು ಆಯಿಲ್ ಇದೆಯೋ ಅಷ್ಟೇ ಯೂಸ್ ಮಾಡಿರೋದು. ಇವಾಗ ಇದನ್ನು ಮೆಜರ್ ಮಾಡ್ಕೊಂಡು 2 ಮೀಲಲ್ಲಿ ತಿಂತೀನಿ ನಾನು. ಅಂದರೆ ಇದನ್ನು ಅರ್ಧ ಡಿವೈಡ್ ಮಾಡಿಕೊಂಡು 2 ಮೀಲಲ್ಲಿ ತಿಂತೀನಿ. ಇಷ್ಟೊತ್ತು ಫೋಕಸ್ಡ್ ವರ್ಕ್ ನಡೀತಿತ್ತು, ಅಂದರೆ ನನ್ನ ಕ್ಲೈಂಟ್ ಮೀಟಿಂಗ್ಸು, ಚೆಕ್-ಇನ್ಸು, ಫೀಡ್ಬ್ಯಾಕ್ಸು, ಸ್ಟಡೀಸ್ ಇದೆಲ್ಲ. ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸದಲ್ಲೇ ಇರ್ತೀನಿ. ಇದರಿಂದ ನನಗೆ ಬೇಜಾರಿಲ್ಲ. ದಿಸ್ ಈಸ್ ವಾಟ್ ಐ ಪ್ರೇಡ್ ಫಾರ್ ಫ್ಯೂ ಇಯರ್ಸ್ ಬ್ಯಾಕ್. ಮೇನ್ ರೀಸನ್ ಮತ್ತೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಬಂದು, ನಾನು ಫ್ಯೂ ವೀಕ್ಸ್ ಬ್ಯಾಕ್ ನನ್ನ ಹಳೆ ವೀಡಿಯೋಸ್ ನೋಡ್ತಿದ್ದೆ, ಕಾಂಪಿಟೇಷನ್ ಪ್ರೆಪ್ ಸೀರೀಸ್ದು. ಆ ವಿಡಿಯೋಸ್ ನೀವು ಯಾರ್ಯಾರು ನೋಡಿದ್ದೀರೋ ನೋಡಿಲ್ವೋ ಗೊತ್ತಿಲ್ಲ, ಬಟ್ ನಾನು ಎಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಅಂತ ನೋಡಿ ತುಂಬ ಖುಷಿ ಆಯಿತು. ಅಲ್ಲಿಂದ ಇವಾಗ ಇಲ್ಲಿವರೆಗೂ ಬಂದಿದ್ದೀನಿ. ಆ ಜರ್ನಿ ನೋಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಇನ್ನೂ ಮೇಲೆ ಹೋಗ್ತೀವಿ. ಟಾಪ್ ರೀಚ್ ಆದಾಗ ಮತ್ತೆ ಇದೇ ಥರ ಫೀಲ್ ಆಗಬೇಕು. ನಾನು ಈ ವಿಡಿಯೋ ನೋಡಿ ನಾನು ಮುಂದೆ ಅಂದ್ಕೊಬೇಕು, ಎಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ, ಇವಾಗ ಎಲ್ಲಿ ಬಂದಿದ್ದೀನಿ ಅಂತ. ಆ ಫೀಲ್ ಮತ್ತೆ ಬೇಕು. ಅದಕ್ಕೋಸ್ಕರ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಇಡೀ ಜರ್ನಿನ ಡಾಕ್ಯುಮೆಂಟ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಬಿಫೋರ್ ಐ ಫರ್ಗೆಟ್, ನನ್ನ ಹಳೆ ಸಬ್ಸ್ಕ್ರೈಬರ್ಸು ಯಾರ್ಯಾರು ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಸಬ್ಸ್ಕ್ರೈಬಿಂಗ್ ಮೈ ಚಾನಲ್. ಹಾನೆಸ್ಟ್ಲಿ ಹೇಳ್ತಾ ಇದ್ದೀನಿ, ನಾನು ಇದನ್ನು 1 ವರ್ಷ ಮುಂಚೆನೇ ಸ್ಟಾರ್ಟ್ ಮಾಡಬೇಕಾಗಿತ್ತು. ಬಟ್ ಕಾಂಟೆಂಟು, ಕೋಚಿಂಗು, ಬಿಸ್ನೆಸ್ಸು, ಕೋರ್ಸಸ್ ಇದರಲ್ಲೇ ಪ್ಯಾಕ್ ಆಗಿಬಿಟ್ಟಿದ್ದೆ. ಬಟ್ ಇವಾಗ ಸಿಸ್ಟಮ್ಸ್ ಬಿಲ್ಡ್ ಮಾಡಿಕೊಂಡು ಯೂಟ್ಯೂಬ್ಗೂ ಸ್ವಲ್ಪ ಟೈಮ್ ಮಾಡ್ಕೊಂಡಿದ್ದೀನಿ. ಸೊ ದಿಸ್ ಈಸ್ ಮೈ ಡೇ 1 ವ್ಲಾಗ್. ನೀವು ಫ್ಯಾನ್ಸಿ ಎಡಿಟ್ಸು, ಸ್ಕ್ರಿಪ್ಟೆಡ್ ಲೈಫ್ ಸ್ಟೈಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ದಿಸ್ ಈಸ್ ನಾಟ್ ದ್ಯಾಟ್. ಇಲ್ಲಿ ಫಿಟ್ನೆಸ್, ಕಂಟೆಂಟ್ ಕ್ರಿಯೇಷನ್, ಬಿಸ್ನೆಸ್ಸು, ಮೈಂಡ್ಸೆಟ್ ಬಗ್ಗೆ ರಾ ಕಂಟೆಂಟ್ ಅಪ್ಲೋಡ್ ಮಾಡ್ತೀನಿ. ಈ ಚಾನಲ್ಲು ನನ್ನ ಗ್ರೋತು, ಮೈಂಡ್ಸೆಟ್ಟು, ಲೈಫು, ಫಿಟ್ನೆಸ್ದು ಡಾಕ್ಯುಮೆಂಟೇಷನ್ನು. ನಾನು ಈ ಚಾನಲ್ ಸ್ಟಾರ್ಟ್ ಮಾಡಿದಾಗ ನನಗೆ ಗೋಲ್ ಇದ್ದಿದ್ದೆ ಈ ಥರ ಕಂಟೆಂಟ್ ಮಾಡೋದಕ್ಕೆ. ಅದಕ್ಕೆ ನಾನು ಸ್ಟಾರ್ಟ್ ಮಾಡಿದಾಗಲೇ ಚಾನಲ್ ಹೆಸರು ಈ ಥರ ಇಟ್ಟಿದ್ದೆ. ಆ್ಯಂಡ್ ನೀವು ನಂತರನೇ ಸಿಮಿಲರ್ ಪಾತಲ್ಲಿದ್ದರೆ ಫಿಟ್ನೆಸ್ಸು, ಕಂಟೆಂಟ್ ಕ್ರಿಯೇಷನ್ನು, ಸೆಲ್ಫ್ ಇಂಪ್ರೂವ್ಮೆಂಟ್ ಅಂತ, ಆ್ಯಂಡ್ ಆ ಥರ ಕಂಟೆಂಟ್ಸ್ ನಿಮಗೆ ಇಷ್ಟ ಆಗುತ್ತೆ ಅಂದರೆ ಇವಾಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಗ್ರೋ ಟುಗೆದರ್. ಆ್ಯಂಡ್ ಇವತ್ತಿಂದ 1 ವರ್ಷ ಆದಮೇಲೆ ಹಿಂದೆ ತಿರುಗಿ ನೋಡಿದಾಗ, ಈ ವಿಡಿಯೋ ನೋಡಿದಾಗ ಅನಿಸ್ಬೇಕು ನನಗೆ ಮತ್ತೆ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಅಂತ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫ್ರಮ್ ದ ಹಾರ್ಟ್ ಫಾರ್ ಸಬ್ಸ್ಕ್ರೈಬಿಂಗ್ ಮೈ ಚಾನಲ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ಮುಂದೆ ತುಂಬ ವೀಡಿಯೋಸ್ ಬರುತ್ತೆ. ಸ್ಟೇ ಟ್ಯೂನ್. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.